ಈಗ ಇದಾಯ್ತಲ್ವ ಭ್ರಷ್ಟಾಚಾರ. ಮತ್ತೊಂದು ಲೋಕಾಯುಕ್ತ, ನಮ್ಮ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಇವತ್ತು ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದೆ. ಆದರೆ ಇಲ್ಲೊಬ್ಬ ಭ್ರಷ್ಟ ಅಧಿಕಾರಿ ಆಸ್ತಿ ನೋಡಿ ಲೋಕ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. 56 ಕಡೆ ಏನೋ ರೈಡ್ ಮಾಡಿದ್ದಾರೆ. ಲೋಕ ಎಲ್ಲ ಇಂಥ ಭ್ರಷ್ಟಾಚಾರಿಗಳಿಗೆ ಸಿಗ್ತಾ ಇದ್ದಾರೆ. ಅವರ ಬಳಿ ಆಸ್ತಿ ಎಷ್ಟಿತ್ತು ಅದನ್ನಾದ್ರೂ ನೋಡೋಣ ಬನ್ನಿ. ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್. ಚಿನ್ನದ ಕೋಟೆ, ಕ್ಯಾಸಿನೋ ಕಾಯಿನ್ಸ್. ಅಪ್ಪಪ್ಪ, ಈತನ ಶ್ರೀಮಂತಿಕೆ ನೋಡಿ. ಐಷಾರಾಮಿ ಮನೆ, ಕೈ ಇಟ್ಟಲ್ಲೆಲ್ಲ ಚಿನ್ನಾಭರಣ, ಕ್ಯಾಸಿನೋ ಕಾಯಿನ್ಸ್ 1-2 ಇವೆಲ್ಲ ಸಿಕ್ಕಿರೋದು ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ. ಬಿಬಿಎಂಪಿ ಸಹಾಯಕ ಆಯುಕ್ತ ಬಸವರಾಜ್ ಮಾಗಿ ನಿವಾಸದ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿದ್ರು. ಕಲಬುರಗಿಯಲ್ಲಿರುವ 3 ಮನೆಗಳಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಭ್ರಷ್ಟ ಅಧಿಕಾರಿಗೆ ಲೋಕ ಶಾಕ್. ಬಿಬಿಎಂಪಿ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿಯಾಗಿರುವ ಬಸವರಾಜ್ ಮಾಗಿ ಮೂಲತಃ ಕಲಬುರಗಿ ನಿವಾಸಿ. ಮನೆಯಲ್ಲಿ ಲೋಕ ಅಧಿಕಾರಿಗಳು ದಾಳಿ ನಡೆಸಿದಾಗ ಸುಮಾರು 12.50 ಲಕ್ಷ ಮೌಲ್ಯದ ಕ್ಯಾಸಿನೋ ಕಾಯಿನ್ ಜೊತೆಗೆ ಚಿನ್ನಾಭರಣ, ಡೈಮಂಡ್ ನೆಕ್ಲೆಸ್, ಆಸ್ತಿ ದಾಖಲೆ, 5 ತಲವಾರ್, 3 ಚಾಕು ಪತ್ತೆಯಾಗಿದೆ. ಜೊತೆಗೆ ದಾಖಲೆಗಳ ಪರಿಶೀಲನೆ ವೇಳೆ 2 ಹುಲಿ ಉಗುರು ಕೂಡ ಪತ್ತೆಯಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆಯ ದೂರಿನ ಹಿನ್ನೆಲೆ ಬಸವರಾಜ್ ಮಾಗಿ ನಿವಾಸ ಮೇಲೆ ಲೋಕ ದಾಳಿ ನಡೆಸಿತ್ತು. ಆದರೆ ಕೋಟಿ ಕೂಡ ಆಗಿರುವ ಭ್ರಷ್ಟ ಅಧಿಕಾರಿಯ ಆಸ್ತಿಯನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಮತ್ತೊಂದು ಕಡೆ ಸಿಎಂಗೆ. ಯಾಕೆ ಸಿಎಂಗೆ ಅಂತಂದರೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಕೂಡ ಅವರೇ. ಯಾವುದೇ ಒಂದು ದುಡ್ಡು ಒಂದು ಇಲಾಖೆಗೆ ಹೋಗಬೇಕು ಅಂತಂದರೆ, ಟ್ರೆಷರಿಯಿಂದ ಹೋಗಬೇಕು ಅಂತಂದರೆ ಹಣಕಾಸು ಇಲಾಖೆಯ ಪರ್ಮಿಷನ್ ಬೇಕು. ಅದು ಮುಖ್ಯಮಂತ್ರಿಗಳೇ ಆಗಬೇಕು ಅಂತಿಲ್ಲ. ಆ ಹಣಕಾಸು ಇಲಾಖೆ ಒಬ್ಬ ಮುಖ್ಯಸ್ಥರು ಇರ್ತಾರೆ, ಚೀಫ್ ಸೆಕ್ರೆಟರಿ ಇರ್ತಾರೆ, ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಅವರು ಅದನ್ನು ಮಾನ್ಯ ಮಾಡಬೇಕಾಗತ್ತೆ. ಈಗ ಈ ದುಡ್ಡು ವಸಂತನಗರ ಶಾಖೆಯ ಬದಲಾಗಿ MG ರೋಡ್ ಶಾಖೆಗೆ ಹೋದಾಗ ಆರ್ಥಿಕ ಇಲಾಖೆಗೆ ಇದರ ಬಗ್ಗೆ ಗೊತ್ತಾಗಲಿಲ್ವಾ? ಆರ್ಥಿಕ ಇಲಾಖೆ ಯಾರ ಅಂಡರಲ್ಲಿ ಬರುತ್ತೆ? CM ಸಿದ್ದರಾಮಯ್ಯ ಅಂಡರಲ್ಲಿ ಬರುತ್ತೆ. ಹಾಗಿದ್ದಾಗ ಇವರು ಕೂಡ ಪಾಲುದಾರರಾಗ್ತಾರೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿದೆ. ಈ ನಡುವೆ CM ಮತ್ತು DCM ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಈಗ 3 ತನಿಖೆಗಳು ನಡೀತಾ ಇದೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ED, ಇನ್ನೊಂದು SIT ಮಾಡಿದ್ದೀವಿ. SIT ಅವರು ತನಿಖೆ ನಡೀತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ನನಗೆ ಗೊತ್ತಿಲ್ಲ. ಹಣಕಾಸು ಇಲಾಖೆ ಏನಾದರೂ ಫೈಲೂರ್ ಆಗಿದೆ ಅಂತ ಸಾಧ್ಯನೇ ಇಲ್ಲ. ಸರ್ಕಾರ ಮುಜಾರಾಗಿದೆ ಸರ್. ಈ ಒಂದು ವಿಚಾರ ಇದೆಯಲ್ಲ, ವಾಲ್ಮೀಕಿ ನಿಗಮ ವಿಚಾರ, 3 ತನಿಖಾ ಸಂಸ್ಥೆಗಳು ಇದರ ಕೇಸನ್ನು ತಗೊಂಡಿವೆ. ಒಂದು SIT ಸರ್ಕಾರ ಮಾಡಿದ್ದು, ಅದು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಬಗ್ಗೆ ತನಿಖೆ ಮಾಡ್ತಾ ಇದೆ, ನಂಬರ್ 1. ಎರಡನೇದು ಯಾವುದಪ್ಪ ಅಂತಂದರೆ CBI. ಅದು ಯೂನಿಯನ್ ಬ್ಯಾಂಕ್ ಅವರು ಕಳಿಸಿದ್ರು. ನೋಡಿ, ನಮ್ಮಲ್ಲಿ 5 ಕೋಟಿಗಿಂತ ಅಥವಾ 10 ಕೋಟಿ ಈ ನಡುವೆ ಏನಾದರೂ ಅವ್ಯವಹಾರಗಳಾದರೆ CBIಗೆ ಕೊಡ್ಬೋದು, ಬರೋದಕ್ಕೆ RBI ಒಂದು ಅವಕಾಶವನ್ನು ಕೂಡ ಕೊಟ್ಟಿದೆ. ಮೂರನೇದು ಏನಪ್ಪ ಅಂತಂದರೆ SIT ಹೇಳ್ತು ಅಂತ ಒಂದು ಮಾಹಿತಿ ಇದೆ. ಇದರಲ್ಲಿ ಹಣಕಾಸು ವ್ಯವಹಾರ, ಹವಾಲಾ ಎಲ್ಲ ಆಗಿದೆ. ಹಾಗಾಗಿ ED ಬರಬೇಕಾಗತ್ತೆ. 3 ದಿಕ್ಕಿನಲ್ಲಿ ತನಿಖೆಗಳಾಗ್ತಾ ಇದೆ. ಈ ನಡುವೆ 94 ಕೋಟಿಗಳ ಪೈಕಿ 50 ಕೋಟಿ ವಾಪಸ್ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ಯಾಕಂದರೆ ಆ ಬ್ಯಾಂಕಲ್ಲಿದ್ದ ದುಡ್ಡನ್ನು ಫ್ರೀಸ್ ಮಾಡಿದ್ದಾರೆ, ಮತ್ತೊಂದೆಲ್ಲ ಮಾಡಿದ್ದಾರೆ. ಆಮೇಲೆ ಏನೆಲ್ಲ ಕಾರೆಲ್ಲ ತೊಗೊಂಡಿದ್ದಾರಲ್ಲ ಅದನ್ನು ವಾಪಸ್ ಕೊಟ್ಟು ದುಡ್ಡೆಲ್ಲ ತೊಗೊಂಡಿದ್ದಾರೆ. 39 ಕೋಟಿ ಸತ್ಯನಾರಾಯಣ ವರ್ಮಾ ಅನ್ನೋನೇನು ಗೊತ್ತಾ, ಆ 39 ಕೋಟಿಯಲ್ಲಿ ಮಜಾ ಮಾಡಿಬಿಟ್ಟಿದ್ದಾನೆ, ಎಲ್ಲರಿಗೂ ಹಂಚಿಬಿಟ್ಟಿದ್ದಾನೆ. ಅವನು ಕೈ ಎತ್ತಿದ್ದಾನೆ ಈಗ. ಹಾಗಾಗಿ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇದೆ. ಆದರೆ ಖಂಡಿತವಾಗಲೂ
ನಾಗೇಂದ್ರ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ನನ್ನ ಪ್ರಕಾರ. ದದ್ದಲಾದರೂ ಪಾಸ್ ಆಗ್ಬೋದು, ಪರಶುರಾಮ್ ಕೂಡ ಸ್ವಲ್ಪ ಎಸ್ಕೇಪ್ ಆಗಿರ್ಬೋದು, ಆದರೆ ನಾಗೇಂದ್ರ ಪಕ್ಕಾ ಇದರಲ್ಲಿ ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.